ಗೃಹಲಕ್ಷ್ಮಿ 16 ಮತ್ತೆ 17ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಇದಕ್ಕೆ ಸರ್ಕಾರ ದಿನಾಂಕವನ್ನ ನಿಗದಿ ಮಾಡಿದೆ. ನಿಮಗೆ ಯಾವಾಗ ಹಣ ಬರುತ್ತೆ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹೀಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನೀವು ನನ್ನ ವಿಡಿಯೋಸ್ನ ನೋಡಬಹುದಾಗಿರುತ್ತೆ. ನೋಡಿ, ಸುಮಾರು 2-3 ತಿಂಗಳಿಂದ ಗೃಹಲಕ್ಷ್ಮಿ 16ನೇ ಕಂತಿನ ಹಣಕ್ಕೋಸ್ಕರ ಮಹಿಳೆಯರು ಕಾತುರದಿಂದ ಕಾಯ್ತಾನೆ ಇದ್ದಾರೆ. ಮತ್ತೆ ಪ್ರತಿದಿನ ನಮ್ದು ಅಕೌಂಟ್ ಏನಾದ್ರೂ ಪ್ರಾಬ್ಲಮ್ ಆಗಿದೆ, ಈ KYC ಆಗಿಲ್ವಾ ಅಥವಾ ನಮ್ಮ ಬ್ಯಾಂಕ್ ಅಲ್ಲಿ ಏನೋ ತೊಂದರೆ ಆಗಿ ಹಣ ಬರ್ತಿಲ್ವಾ ಅಂತ ಬ್ಯಾಂಕ್ ಗಳಿಗೆ ಹಲ್ದಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಗೌರ್ಮೆಂಟ್ ಕಡೆಯಿಂದ ಹಣ ಹಾಕಿಲ್ವಾ, ಬೇರೆಯವ್ರಿಗೆಲ್ಲ ಬಂದಿದೆ ನಮ್ಗೆ ಬಂದಿಲ್ವಾ ಅನ್ನೋ ಟೆನ್ಷನ್ ಅಲ್ಲಿ ಕೂಡ ಓಡಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ಮಹಿಳೆಯರು ಒಂದಷ್ಟು ಕಡೆ ಬೈತಾ ಇದ್ದಾರೆ, ಸರ್ಕಾರಕ್ಕೆ ಕರೆಕ್ಟ್ ಆಗಿ ಹಣ ಕೊಡ್ತಿಲ್ಲ, ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ. ಮತ್ತೊಂದ್ ಕಡೆ ಈಗ ಎಲ್ಲಾ ಕಡೆ ದೊಡ್ಡ ಸುದ್ದಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ. ಇದರಿಂದ ಸಾಲ ಪಡ್ಕೊಂಡಂತಹ ಮಹಿಳೆಯರು ಅಥವಾ ಅವ್ರ ಕುಟುಂಬಸ್ಥರು ಸಾವಿಗೆ ಶರಣಾಗ್ತಾ ಇದ್ದಾರೆ ಅಂತ. ಮೈಕ್ರೋ ಫೈನಾನ್ಸ್ಗೂ ಗೃಹಲಕ್ಷ್ಮಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ನೀವು ಕೇಳಬಹುದು. ಅದಕ್ಕೂ ಇದಕ್ಕೂ ಕನೆಕ್ಷನ್ ಇದೆ. ಅದ್ರ ಬಗ್ಗೆ ನಮ್ಮ JDS ನವರು ಒಂದಷ್ಟು ಮಾಹಿತಿಯನ್ನ ತಿಳಿಸಿದ್ದಾರೆ. ಯಾವ ರೀತಿಯಾಗಿ ಅವರು ಹೇಳಿದ್ದಾರೆ, ಯಾವ ರೀತಿಯಾಗಿ ಕಾಂಗ್ರೆಸ್ನ ಅವರು ದೂಷಣೆ ಮಾಡಿದ್ದಾರೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಮೈಕ್ರೋ ಫೈನಾನ್ಸ್ ಅಂದ್ರೆ ಒಂದು 50,000ನೋ 35,000 ರೂಪಾಯಿನೋ ಒಂದು ಫೈನಾನ್ಸ್ ಕಡೆಯಿಂದ ಅಮೌಂಟ್ ನ ಕೊಡ್ತಾರೆ. ಅದಕ್ಕೆ ಸ್ವಲ್ಪ ಬಡ್ಡಿ ಕೂಡ ಇರುತ್ತೆ. ಮತ್ತೆ ಪ್ರತಿ ತಿಂಗಳು ಕೂಡ ಮಿಸ್ ಮಾಡದೆ ಅವರು ಅಮೌಂಟ್ ನ ಕಟ್ಕೊಂಡು ಹೋಗ್ಲೇಬೇಕಾಗತ್ತೆ. ಇರುತ್ತೆ ಒಂದ್ 2,000ನೋ 1,500 ರೂಪಾಯಿನ ಅವ್ರು ಎಷ್ಟು ಅಮೌಂಟ್ ತಗೊಂಡಿರ್ತಾರೋ ಆ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ. 35,000 ರೂಪಾಯಿ ತಗೊಂಡಿದ್ರು ಇನ್ ಕೇಸ್ ಅಂತ ಹೇಳಿದ್ರೆ ಅವರು 2,040 ರೂಪಾಯಿ ಕಟ್ಬೇಕಾಗತ್ತೆ. 50,000 ರೂಪಾಯಿ ಅಮೌಂಟ್ ತಗೊಂಡಿದ್ರೆ 2,500 ರೂಪಾಯಿ ಅಮೌಂಟ್ ಈ ರೀತಿಯಾಗಿ ಹಣ ಕಟ್ಕೊಂಡು ಹೋಗ್ಬೇಕಾಗಿರುತ್ತೆ. ಈ ನಡುವೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದ ನಂತರ ಒಂದಷ್ಟು ಜನ ಮಹಿಳೆಯರು ಏನ್ ಮಾಡಿದ್ದಾರೆ ಅಂದ್ರೆ, ಹೇಗಿದ್ರು ನಮ್ಗೆ 2,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇರುತ್ತಲ್ವಾ, ಸಿದ್ದರಾಮಯ್ಯ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಹಾಕ್ತಾರೆ, ಮತ್ತೆ ಜೊತೆಗೆ ನಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ ಸ್ವಲ್ಪ ಅಲ್ಲಿ ಬರ್ತಾ ಇರುತ್ತೆ ಅನ್ಕೊಂಡು ಒಂದಷ್ಟು ಜನ ಮೈಕ್ರೋ ಫೈನಾನ್ಸ್ ಗಳಿಂದ ಹಣನ ಪಡ್ಕೊಂಡಿರ್ತಾರೆ. ಸಾಲನ ಪಡ್ಕೊಂಡು ಅದರಿಂದ ಒಂದು ಬಿಸ್ನೆಸ್ ಅಥವಾ ಮನೆಗೋ ಏನಕ್ಕೋ ಒಂದು ಸಾಲನ ಮಾಡ್ಕೊಂಡಿರ್ತಾರೆ. ಈ ಹಣ ಬರುತ್ತಲ್ಲ ಇಲ್ಲಿಂದ ಅಲ್ಲಿ ಕಟ್ಕೊಂಡು ಹೋಗೋಣ ಅಂತ. ಆದ್ರೆ ರಾಜ್ಯ ಸರ್ಕಾರ ಸುಮಾರು ಒಂದು 4-5 ತಿಂಗಳಿಂದ ಹಣ ಕರೆಕ್ಟ್ ಆಗಿ ಹಾಕ್ತಿಲ್ಲ. ಸುಮಾರು ತಿಂಗಳ ಹಣ ಪೆಂಡಿಂಗ್ ಉಳಿಸ್ಕೊಂಡಿದೆ. ಈಗ ಮಹಿಳೆಯರು ಈ ಕಡೆ ಸಾಲ ಕಟ್ಟೋಕೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಮತ್ತೆ ಒಂದಷ್ಟು ಜನ ಗೃಹಲಕ್ಷ್ಮಿ ನಂಬ್ಕೊಂಡೇ ಸಾಲ ತಗೊಂಡಿದ್ದಾರೆ ಅಂತ JDS ನವರು ಟೀಕೆ ಮಾಡ್ತಾ ಇದ್ದಾರೆ. ಇವ್ರ ಕಡೆ ಗೃಹಲಕ್ಷ್ಮಿ ಹಣ ಹಾಕ್ತಿಲ್ಲ, ಅದಕ್ಕೆ ಮಹಿಳೆಯರು ಸಾಲ ಕಟ್ಟಕ್ಕಾಗ್ದಿರ ಅವ್ರ ಕಾಟ ತೊಳ್ಕೊಳಕ್ಕಾಗ್ದಿರ ಸೂಸೈಡ್ ಮಾಡ್ಕೊಂತಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅಂತ JDS ನವರು ಟೀಕೆ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಬೈತಾ ಇದ್ದಾರೆ. ನಿಮ್ಮಿಂದನೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಜಾಸ್ತಿ ಆಗಿರೋದು, ಇವ್ರ ಕಾಟದಿಂದ ಮಹಿಳೆಯರು ಸಾವಾಗ್ತಿದೆ ಅಲ್ವಾ, ಅದಕ್ಕೆಲ್ಲ ನೇರವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, DK ಶಿವಕುಮಾರ್, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕಾರಣ ಅಂತ ಅವರು ಬರ್ಕೊಂಡಿದ್ದಾರೆ. ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನೋಡಿ. ಗೃಹಲಕ್ಷ್ಮಿ ಯೋಜನೆ ಒಂದಷ್ಟು ಜನಕ್ಕೆ ಸಹಾಯ ಮಾಡಿದೆ. ಕೆಲವು ಜನಕ್ಕೆ ಕಷ್ಟ ಕೂಡ ಆಗಿರಬಹುದು. ಇದನ್ನೇ ನಂಬ್ಕೊಂಡು ಯಾರಾದ್ರೂ ಫಿನಾನ್ಸ್ ಗಳಿಂದ ಅಥವಾ ಬೇರೆಯವ್ರ ಕಡೆಯಿಂದ ಸಾಲ ತಗೊಂಡಿದ್ರೆ ಈಗ ಅವರು ಗೃಹಲಕ್ಷ್ಮಿ ಯೋಜನೆಯನ್ನ ಬೈಕೊಳ್ಳುವಂತ ಪರಿಸ್ಥಿತಿ ಕೂಡ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲೇ ಏನ್ ಹೇಳ್ತಿದ್ದು ಅಂದ್ರೆ, ಗೃಹಲಕ್ಷ್ಮಿ ನಂಬ್ಕೊಂಡು ದಯವಿಟ್ಟು ಯಾರು ಕೂಡ ನಿಮ್ಮದೇ ಆದಂತಹ ಇದನ್ನೇ ನಂಬ್ಕೊಂಡು ಇದರಿಂದ ನಾವು ಉದ್ಧಾರ ಆಗ್ತೀವಿ ಅನ್ನೋ ತರ ಕಮಿಟ್ಮೆಂಟ್ ನ ಮಾಡ್ಕೋಬೇಡಿ. ಇದು ಯಾವಾಗ ಬೇಕಿದ್ರು ಕ್ಯಾನ್ಸಲ್ ಆಗಬಹುದು, ಯಾವಾಗ ಬೇಕಿದ್ರು ನಿಂತೋಗಬಹುದು ಅಂತ ಹೇಳಿದ್ದು. ಆದ್ರೂ ಕೂಡ ಸುಮಾರು ಜನ ಇದನ್ನ ನಂಬ್ಕೊಂಡು ಈ ತರ ಏನೋ ಮಾಡ್ಕೊಂಡಿದ್ದಾರೆ. ಫೈನಲಿ ಅವ್ರ ಕಾಟ ತಡೆಯೋಕ್ಕಾಗ್ದಿಲ್ದಿರೆ ಕೆಲವರು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಕೆಲವರು ಅದ್ರ ಬಗ್ಗೆ ಇನ್ನೂ ಓಡಾಟ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಸುಗ್ರೀವಾಜ್ಞೆ ತರೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಏನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ JDS ನವರು ಗೃಹಲಕ್ಷ್ಮಿ ಹಣ ಹಾಕದೇ ಇರೋದೇ ಮೇನ್ ರೀಸನ್. ಹಣ ಹಾಕಿದ್ರೆ ಅವ್ರಿಗೆ ಎಲ್ಲಾ ರೀತಿಯಾಗಿ ಸಹಾಯ ಆಗ್ತಾ ಇತ್ತು. ಈಗ ಅವರ ಹಣ ಕರೆಕ್ಟ್ ಆಗಿ ಹಾಕ್ತಿಲ್ಲ, ಮಹಿಳೆಯರಿಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹೌದು, ಸುಮಾರು ಜನ ಗೃಹಲಕ್ಷ್ಮಿ ಹಣನೇ ನಂಬ್ಕೊಂಡಿರ್ತಾರೆ, ಅಂತವ್ರಿಗೆ ಇದು ಕಷ್ಟ ಆಗುತ್ತೆ. ಅದ್ರ ನಡುವೆ ಒಬ್ರು ಗೃಹಲಕ್ಷ್ಮಿ ಹಣ 16-17ನೇ ಕಂತಿಂದ ಯಾವಾಗ ಬರುತ್ತೆ ಅಂತ ಶಾಸಕ KS ಬಸವಂತಪ್ಪ ಅವರು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ದಿನಾಂಕ ನಿಗದಿ ಆಗಿರೋ ರೀತಿ ಕಾಣಿಸ್ತಾ ಇದೆ. ನ್ಯೂಸ್ ಕಡಬ ಕಡೆಯಿಂದ ಸಿಕ್ಕಿರುವಂತಹ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಫೆಬ್ರವರಿ 5ನೇ ತಾರೀಕು ಈ ಮಾಹಿತಿಯನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಬಸವಂತಪ್ಪ ಅವರು ಶಾಸಕರಾಗಿರುವಂತವ್ರು ಏನಕ್ಕೆ ಹಣ ಹಾಕಿಲ್ಲ ನಾವು ಇಲ್ಲಿವರೆಗೂ ಅಂದ್ರೆ, ಸ್ವಲ್ಪ ಟೆಕ್ನಿಕಲ್ ರೀಸನ್ ಆಗಿದೆ. ಆ ರೀಸನ್ಸ್ ಗಳಿಂದ ನಾವಿಲ್ಲ ಹಣನ ಪೆಂಡಿಂಗ್ ಉಳಿಸ್ಕೊಂಡಿದೀವಿ. ಆದ್ರೆ ಯುಗಾದಿ ಹಬ್ಬದ ವೇಳೆಗೆ ಎಲ್ಲಾ ಗ್ಯಾರಂಟಿ ಹಣ ಬಿಡುಗಡೆ ಆಗಲಿದೆ ಅಂತ ಶಾಸಕ KS ಬಸವಲಿಂಗಪ್ಪ ತಿಳಿಸಿದ್ದಾರೆ. ನೋಡಿ, ದಾವಣಗೆರೆಯ ಮಾಯಕೊಂಡದಲ್ಲಿ ಮಾಧ್ಯಮದವರೊಂದಿಗೆ ಅಂದ್ರೆ ನ್ಯೂಸ್ ಚಾನಲ್ ಹತ್ರ ಮಾತಾಡಿರುವಂತಹ ಅವರು ಈ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಅನ್ನಭಾಗ್ಯ ಯೋಜನೆ ಆಗಿರಬಹುದು, ಎಲ್ಲಾ ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಆ ಹಬ್ಬದಷ್ಟರಲ್ಲಿ ಎಲ್ಲಾ ಹಣವನ್ನ ಬಿಡುಗಡೆ ಮಾಡ್ತೀವಿ. ಆ ಯುಗಾದಿ ಹಬ್ಬಕ್ಕೆ ಅಕ್ಕಂದಿರಾಗಿರಬಹುದು, ತಾಯಿದಿರೆಲ್ಲರೂ ಕೂಡ ಯುಗಾದಿ ಹಬ್ಬನ ಜೋರಾಗಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಬ್ಬ ಎನ್ನುವರಷ್ಟರಲ್ಲಿ ಎಲ್ಲಾ ಹಣ ಬಿಡುಗಡೆ ಆಗೋಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ CM ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದವರು, ಗ್ಯಾರಂಟಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹಣ ಕೊರತೆ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ
ಗೃಹಲಕ್ಷ್ಮಿಗೆ ಕೊನೆಗೂ ಒಂದು ದಿನಾಂಕ ನಿಗದಿ ಆಗಿದೆ ಅಂತ ಅನ್ನಿಸುತ್ತೆ. ಆದ್ರೂ ಕೂಡ ಯುಗಾದಿ ಹಬ್ಬ ಬರೋದು ಮುಂದಿನ ತಿಂಗಳು. ಈ ತಿಂಗಳಲ್ಲಿ ಹಣ ಹಾಕ್ತಾರೆ ಅಂತ ಅನ್ಕೊಂಡವ್ರಿಗೆ ಮತ್ತೆ ನಿರಾಸೆ ಅಂತಾನೆ ಹೇಳ್ಬಹುದು. ಇದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದವರು. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡಲ್ಲ. ಇದಕ್ಕೆ ಹಣ ಹೊಂದಿಸಿ ಹಣ ಹಾಕ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಮೈಕ್ರೋ ಫಿನಾನ್ಸ್ ಗಳ ಹಾವಳಿ ಬಗ್ಗೆ ಮಾತಾಡಿರುವಂತಹ ಅವರು, ರಾಜ್ಯಪಾಲರಿಂದ ಒಪ್ಪಿಗೆ ಸಿಕ್ಕಿದ ತಕ್ಷಣ ಮೈಕ್ರೋ ಫಿನಾನ್ಸ್ ಹಾವಳಿ ಏನ್ ಅವ್ರು ಕಾಟ ಕೊಡ್ತಿದ್ದಾರೆ ಅಂತವರಿಗೆ ಒಂದು ಹೊಸ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಕೊನೆಗೂ ಕೂಡ ದಿನಾಂಕ ನಿಗದಿ ಆಗಿದೆ. ಆದ್ರೆ ತುಂಬಾ ಲೇಟ್ ಆಯ್ತು ಅಂತ ಒಂದು ಕಡೆ ಕಂಪ್ಲೇಂಟ್ ಕೂಡ ಇದೆ. ಇಷ್ಟು ಲೇಟ್ ಆದ್ರೆ ಕಷ್ಟ ಆಗಬಹುದೇನೋ, ಅಥವಾ ಬೇರೆ ಯಾರಾದ್ರೂ ಬೇಗ ಹಣ ಹಾಕೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೇನೋ. ಸದ್ಯಕ್ಕೆ ಶಾಸಕ ಬಸವಂತಪ್ಪ ಅವರು ಈ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ದಿನ ಹಣ ಯಾಕೆ ಬಂದಿಲ್ಲ ಅಂದ್ರೆ ಅದಕ್ಕೆ ಟೆಕ್ನಿಕಲ್ ರೀಸನ್ ಅಂತ ಕೂಡ ಹೇಳಿದ್ದಾರೆ. ನೋಡೋಣ, ಪ್ರತಿ ಸಲ ಇದನ್ನೇ ಹೇಳ್ತಾ ಇರ್ತಾರೆ, ಯಾವಾಗ ಹಣ ಹಾಕ್ತಾರೋ. ಮತ್ತೇನಾದ್ರೂ ಲೇಟೆಸ್ಟ್ ಅಪ್ಡೇಟ್ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ವಿಷಯ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.